ಜಾಗೃತಿಯ ಹೆಸರಲ್ಲಿ ಕೆಟ್ಟ ಪಬ್ಲಿಸಿಟಿ ಯಾಕೆ ಅನ್ನೋದು ಪ್ರತಿಯೊಬ್ಬರ ಪ್ರಶ್ನೆ ಆಗ್ತಾ ಇದೆ. ಮತ್ತೆ ಈ ವಿಡಿಯೋ ನೋಡಿದ್ಮೇಲೆ ಅನೇಕರು ಹೇಳ್ತಾ ಇರೋದು ಜಾಗೃತಿ ಮೂಡಿಸೋ ಮೂತಿನಾ ಇದು, ರೀತಿನಾ ಇದು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ಜನ. ಬಾಯ್ಕಟ್ ಪೂನಂ ಪಾಂಡೆ ಟ್ರೆಂಡ್ ಶುರುವಾಗಿದೆ. ಗಿಮಿಕ್ ಮಾಡಿ ಕ್ಷಮೆಯನ್ನ ಕೇಳಿದ್ರು ಪೂನಂ ಪಾಂಡೆ. ಇದು ಜಾಗೃತಿ ಅಲ್ಲ, ಭಯ ಮೂಡಿಸೋದು ಅಂತಿದ್ದಾರೆ ಜನ. ಕಾಂಟ್ರವರ್ಸಿ ಕ್ವೀನ್ ವಿರುದ್ಧ ಜನಾಕ್ರೋಶ ಸ್ಫೋಟ ಆಗಿದೆ. ಕ್ಯಾನ್ಸರ್ನಿಂದ ಬಳಲ್ತಾ ಇರೋರು ಶಾಕ್ ಆಗಿದ್ದಾರೆ, ಆಂಗ್ಸೈಟಿಗೆ ಕಾರಣೀಕರ್ತರಾಗಿದ್ದಾರೆ. ಇವರನ್ನ ಮೀಡಿಯಾದವರು ಬಾಯ್ಕಟ್ ಮಾಡಬೇಕು, ಜನ ಕೂಡ ಇವರನ್ನ ದೂರ ಇಡಬೇಕು ಅಂತ ದೊಡ್ಡ ಮಟ್ಟಿನ ಆಕ್ರೋಶ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗ್ತಾ ಇದೆ. ಸರ್ವೈಕಲ್ ಕ್ಯಾನ್ಸರ್ ಅನ್ನುವಂತಹ ಗಂಭೀರ ಕಾಯಿಲೆಯನ್ನು ತಮ್ಮ ಪ್ರಚಾರದ ಗೀಳಿಗೆ ಇವರು ಬಳಸ್ಕೊಂಡಿದ್ದಾರಲ್ಲ, ಇವರ ಮಾನಸಿಕ ಚಿಕಿತ್ಸೆ ಅತ್ಯಗತ್ಯ. ಮೆದುಳಿಗೂ ಹಾಗೂ ಇವರ ಹಾರ್ಟಿಗೆ ಏನಾದರೂ ಲಿಂಕ್ ಕಟ್ಟಾಗಿದೆಯಾ, ನಾಲ್ಗೆಗೆ ಲಿಂಕ್ ಕಟ್ಟಾಗಿದೆಯಾ ಅಂತ ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ. Sorry I've caused this tear and I'm sorry to those whom I've hurt. My intention to shock everyone into the conversation that we are not talking enough about, which is cervical cancer. Yes, I faked my demise. Extreme, I know. But suddenly we all are talking about cervical cancer, aren't we? It's a disease that silently takes your life. And this disease needed the spotlight urgently. I'm proud of what my death news has been able to achieve. And for those who have questions for me, I will see you live on Hot to Fly. ಆಕೆ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದನ್ನ ನಾವು ಗಮನಿಸ್ತಾ ಇದ್ವಿ. ಏನೇ ಹೇಳಿದ್ರು ಪ್ರತಿಯೊಬ್ಬರದ್ದು ಒಂದೇ ಪ್ರಶ್ನೆ, ಜಾಗೃತಿ ಮೂಡಿಸೋ ಮುಖಾನ ಇದು, ಮೂತಿನಾ ಇದು ಅಂತ ಪ್ರತಿಯೊಬ್ಬರು ಕೇಳ್ತಾ ಇದ್ದಾರೆ. ಆಮೇಲೆ ಜಾಗೃತಿ ಮೂಡಿಸೋದು ಈ ರೀತಿನಾ, ಪಬ್ಲಿಸಿಟಿ ಸ್ಟಂಟ್ ಈ ರೀತಿನಾ? ಎಷ್ಟು ಜನಕ್ಕೆ ಆಂಗ್ಸೈಟಿ ಆಗಿರುತ್ತೆ, ಎಷ್ಟೊಂದು ಜನ ಕ್ಯಾನ್ಸರ್ನ ವಿವಿಧ ಸ್ಟೇಜ್ನಲ್ಲಿ ಇದ್ದವರು ನಾನು ಸಾಯ್ತೀನಾ, ನಾನು ನಾಳೆ ಸಾಯ್ಬೋದಾ ಅನ್ನೋ ಭಯದಲ್ಲೇ ಅರ್ಧ ಅವರ ಹೆಲ್ತ್ ಅಪ್ಸೆಟ್ ಆಗಿರುತ್ತೆ. ಯಾರು ಜವಾಬ್ದಾರರು, ಜವಾಬ್ದಾರಿಯುತವಾಗಿ ನಡ್ಕೊಳ್ಬೇಕಾಗಿತ್ತಲ್ಲ ಅನ್ನುವಂತಹ ಒಂದು ಪ್ರಶ್ನೆ ಇದ್ದೇ ಇದೆ.